ರಾಜ್ಯ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ತನ್ನ ಹಳೆ ಚಾಳಿಯನ್ನು ಮುಂದುವರಿಸಿ ಯಾವುದೇ ಎಥಿಕ್ಸ್ ಇಲ್ಲದೆ ಇರುವಂತ ಯಾವ್ದಾದ್ರು ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್. ಆ ಪಕ್ಷ ಕೇವಲ ಮತ ಬ್ಯಾಂಕ್ಗೋಸ್ಕರ ಇವತ್ತು ರಾಷ್ಟ್ರೀಯ ಆಂತರಿಕ ಭದ್ರತೆಗೆ ಸವಾಲೊಡ್ಡುವಂತ ಕೆಲಸ, ಸಂವಿಧಾನದ ಚೌಕಟ್ಟಿಗೆ ಒಂದು ಸವಾಲು ಎಸೆಯುವಂತ ಕೆಲಸವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ಸಿನ ಸೂಪರ್ ಪವರ್ ಅಂದ್ರೆ ಹೈಕಮಾಂಡ್ ಆದಂತ ರಾಹುಲ್ ಗಾಂಧಿ ಅವರು ಎಲ್ಲೋದ್ರೂ ಕೂಡ ಒಂದು ಬುಕ್ ಅನ್ನು ಇಟ್ಕೊಂಡಿರ್ತಾರೆ, ಸಂವಿಧಾನದ ಬುಕ್ ಅನ್ನ. ಅದ್ರಲ್ಲಿ ಎಷ್ಟು ಪೇಜ್ ಇದಾವ ಅಂತಂದೇಳಿ ಕೇಳಿದ್ರೆ ನಿಜವಾಗ್ಲೂ ಗೊತ್ತಿಲ್ಲ ಅವ್ರಿಗೆ. ಆ ತರದ ಉಡಾಫೆಯ ವ್ಯಕ್ತಿ, ದುರಾದೃಷ್ಟ ಏನೋ ಗೊತ್ತಿಲ್ಲ ನಮ್ಮ ದೇಶದ, ಈ ತರದ ಉಡಾಫೆಯ ವ್ಯಕ್ತಿಯನ್ನ ಮುಂದಿನ ಪ್ರಧಾನಮಂತ್ರಿ ಅಂತ ಬಿಂಬಿಸ್ತಿರುವಂತ ಕಾಂಗ್ರೆಸ್ ಪಕ್ಷ ಇವತ್ತು ತನ್ನ ಮತ ಬ್ಯಾಂಕಿಗೋಸ್ಕರ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಂದ್ರೆ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಕೊಡ್ಲಿಕ್ಕೆ ಹೊರಟಿದೆ. ಯಾರು ಇಲ್ಲಿಯವರಲ್ಲ, ಬೇರೆ ಕಡೆ ಬಂದಿರುವಂತವ್ರನ್ನು ಕೂಡ ಅವ್ರಿಗೊಂದು ಪತ್ರಿಕೆ, ಒಂದು ಶಾಶ್ವತ PRC ಅನ್ನು ಕೊಟ್ಟು ತನ್ನ ಮತ ಬ್ಯಾಂಕ್ ಅನ್ನು ಮಾಡ್ಲಿಕ್ಕೆ ಹೊರಟಿದೆ. ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ 2026 ಅನ್ನೋ ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಒಂದು ಏನು ಅಧಿಸೂಚನೆಯ ವಿರುದ್ಧವಾಗಿ ಅಥವಾ ಇದರ ಕೂಲಂಕುಷ ಪರಿಶೀಲನೆಗೋಸ್ಕರ ಕೇಂದ್ರ ಸರ್ಕಾರ ತಕ್ಷಣನೇ, ವಿಶೇಷವಾಗಿ ಗೃಹ ಇಲಾಖೆ ತಕ್ಷಣನೇ ಹಸ್ತಕ್ಷೇಪ ಮಾಡಿ ಯಾರಿಗೆ ಕೊಡ್ತಾರೆ, ಏನ್ ಕೊಡ್ತಾರೆ, ಯಾವ ಆಧಾರಗಳ ಮೇಲೆ ಕೊಡ್ತಾರೆ, ಇದನ್ನೆಲ್ಲ ಪರಿಶೀಲಿಸಬೇಕು ಅಂತ ತಮ್ಮ ಮೂಲಕ ಕೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಹಾಗೆ ಈ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡೋದೇ ಸಂವಿಧಾನದ ಚೌಕಟ್ಟಿಗೆ ವಿರೋಧ ನಾವು ಅಂತ ನಿಮ್ಗೆ ಈಗಾಗಲೇ ಹೇಳಿದೆ. ನಾನು ಅದನ್ನ ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸಾಂವಿಧಾನಿಕ ಅಥವಾ ಶಾಸನಬದ್ಧ ಅಧಿಕಾರವಿಲ್ಲದೆ ಶಾಶ್ವತ ನಿವಾಸಗಳು ಎಂಬ ಪ್ರತ್ಯೇಕ ವರ್ಗವನ್ನು ಮಾಡ್ಲಿಕ್ಕೆ ಹೊರಟಿದೆ. ನಾವೆಲ್ಲರೂ ಕೂಡ, ಇಲ್ಲಿರುವಂತವ್ರೆಲ್ಲರೂ ಕೂಡ ಶಾಶ್ವತ ನಿವಾಸಿಗಳೇ. ಮತ್ತಿನ್ಯಾರಿಗೂ ಅವರು ಶಾಶ್ವತ ಪ್ರಮಾಣ ಪತ್ರಿಕೆ ಕೊಡ್ಲಿಕ್ಕೆ ಹೊರಟಿದ್ದಾರೆ? ಬಾಂಗ್ಲಾದೇಶಿಯವ್ರಿಗ, ಪಾಕಿಸ್ತಾನದವ್ರಿಗ, ಚೈನಾದವ್ರಿಗ, ಅಥವಾ ಪಾಕಿಸ್ತಾನದಲ್ಲಿರುವಂತ ಯಾವತ್ತೂ ಹಿಂದೂ ರಾಷ್ಟ್ರದ ವಿರುದ್ಧ ಕೆಲಸ ಮಾಡ್ತಿರುವಂತ ಉಗ್ರಗಾಮಿಗಳಿಗೆ ಕೊಡ್ಲಿಕ್ಕೆ ಹೊರಟಿದ್ದಾರೆ? ತನ್ಮೂಲಕ ಇಡೀ ದೇಶವನ್ನ ಶಾಶ್ವತ ಪ್ರಮಾಣ ಪತ್ರ ಹೊಡೆದಿರುವಂತ ಪ್ರಜೆಗಳು ಮತ್ತೆ ಮೂಲ ನಿವಾಸಿಗಳು ನಾವಿದೀವಲ್ಲ, ನಮ್ಮನ್ನು ಸಪರೇಷನ್ ಮಾಡಿಸಿ ಮತ್ತೊಂದು ಪಾಕಿಸ್ತಾನವನ್ನು ಅಥವಾ ಬಾಂಗ್ಲಾದೇಶವನ್ನು ಮಾಡ್ಲಿಕ್ಕೆ ಹೊರಟಿದಾರ? ಈ ಪ್ರಶ್ನೆಗಳು ಕೂಡ ನಮ್ಮನ್ನು ಬರ್ತಾ ಇದಾವೆ. ಇದು ಕೇವಲ ಒಂದು ರಾಜಕೀಯ ಪಕ್ಷವಾದಂತ ನಮ್ಮ ಆಕ್ಷೇಪ ಅಷ್ಟೇ ಅಲ್ಲ, ಇಡೀ ದೇಶದ ನಾಗರಿಕರ ಆಕ್ಷೇಪ ಆಗಿದೆ. ಮತ್ತು ಇದು ಆಂತರಿಕ ಭದ್ರತೆಗೆ ತೊಂದರೆ ಕೊಡುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನ ಗೃಹ ಸಚಿವಾಲಯ ದಯಮಾಡಿ ಪರಿಶೀಲಿಸಬೇಕು. ಹಾಗೆ ಯಾವಾಗ್ಲೂ ಕೂಡ ಒಂದು ಪೌರತ್ವವನ್ನು ನೀಡುವಂತ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಕೇಂದ್ರ ಸರ್ಕಾರದ ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡ್ತಾರೆ. ಸಂವಿಧಾನದಲ್ಲಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಅದಕ್ಕೆ ನಾ ಹೇಳಿದೆ, ಸಾಂವಿಧಾನಿಕ ಚೌಕಟ್ಟಿಗೆ ವಿರುದ್ಧವಾಗಿ ಇವ್ರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ. ಇದು ಎಲ್ಲಿಗೆ ಬಂದು ನಿಂತಿದೆ? ಕೇವಲ ಮತ ಬ್ಯಾಂಕಿಗೋಸ್ಕರ ದೇಶವನ್ನು ಮಾರ್ಲಿಕ್ಕೆ ಹೊರಟಿದಾರ. ಮೊನ್ನೆ DK ಶಿವಕುಮಾರ್ ಅವರು, ಹರಿಪ್ರಸಾದ್ ಅನ್ನೋ ವ್ಯಕ್ತಿ ಬಾಯಿ ತೆಗೆದ್ರೆ ಸಾಕು, ಭಗವದ್ಗೀತೆನೇ ಬರುತ್ತೆ. ಮಾಡೋ ಕೆಲಸ ಮಾತ್ರ ಈ ತರದ್ದೇ. ಇನ್ನು ಗೃಹ ಸಚಿವರು ಅವ್ರೇನ್ ಮಾಡ್ತಿದ್ದಾರೆ? ಅವ್ರು ಹೇಳ್ತಾರೆ ಎಲ್ರಿಗೂ ಕತ್ತೆ ಕಾಯ್ತಿದಾರೆ ಅಂತ. ಅವ್ರೇನ್ ಕತ್ತೆ ಕಾಯ್ತಿದ್ದಾರೆ ಈ ವಿಚಾರವಾಗಿ? ಹಾಗೆ ಅರ್ಹತಾ ಮಾನದಂಡಗಳು ಏನು? ಕಂದಾಯ ಅಧಿಕಾರಿಗಳಿಂದ ನಿವಾಸ ಮತ್ತು ಸ್ಥಳೀಯ ಪರಿಶೀಲನೆ ಆಧರಿಸುತ್ತವೆ ಎಂದು ತಿಳಿಸುತ್ತದೆ ಈ ಒಂದು ಅಧಿಸೂಚನೆ. ಆದರೆ ಸಮರ್ಥ ಕೇಂದ್ರ ಅಧಿಕಾರಿಗಳ ಮೂಲಕ ಭಾರತೀಯ ಪೌರತ್ವದ ಪರಿಶೀಲನೆ ಕಡ್ಡಾಯಗೊಳಿಸುವ ಯಾವುದೇ ನಿಬಂಧನೆ ಇಲ್ಲ. ಅಕ್ರಮ ವಲಸಿಗರು, ವಿದೇಶಿ ಪ್ರಜೆಗಳನ್ನು ಹೊರಗಡೆ ಇಡಲು ಯಾವುದೇ ಬಲವಾದ ಕಾರ್ಯವಿಧಾನ ಇಲ್ಲ ಈ ಅಧಿಸೂಚನೆಯಲ್ಲಿ. ಅದಕ್ಕೆ ನಾವು ಮತ್ತೊಮ್ಮೆ ಹೇಳ್ತೀನಿ, ಇದು ಆಂತರಿಕ ಭದ್ರತೆಗೆ ದೊಡ್ಡ ಸವಾಲಾಗುತ್ತೆ. ಈ ಮೂಲಕ ಭಾರತಕ್ಕೆ ಅಕ್ರಮವಾಗಿ ಪ್ರವೇಶಿಸಿದ ರಾಜ್ಯದಲ್ಲಿ ಕಾನೂನು ಬಾಹಿರವಾಗಿ ವಾಸಿಸುತ್ತಿರುವ ವ್ಯಕ್ತಿಗಳು ಸ್ಥಳೀಯ ದಾಖಲೆಗಳನ್ನು ನೀಡುವ ಮೂಲಕ ಅಥವಾ ಮೋಸದ ವಿಧಾನಗಳ ಮೂಲಕ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ಪಡೆಯಬಹುದು. ಇದರಿಂದಾಗಿ ಏನಾಗುತ್ತೆ ಅಂದ್ರೆ, ವಿವಿಧ ರಾಜ್ಯ ಪ್ರಯೋಜನಗಳು, ಯಾವುದೇ
ಉದ್ಯೋಗ ಅವಕಾಶಗಳನ್ನಾಗ್ಲಿ ಈ ರೀತಿಯ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಒಂದು ಆಂತರಿಕ ಭದ್ರತೆ ಆದ್ರೆ ಇದು ನಾಗರಿಕರಿಗೆ ಏನು ಸಾಮಾನ್ಯ ಸೌಲಭ್ಯಗಳನ್ನ ಒದಗಿಸ್ತೀವೋ ಯಾವುದೇ ಒಂದು ಸರ್ಕಾರ ಆಗ್ಲಿ ಅದಕ್ಕೂ ಕೂಡ ಒಂದು ಅಡ್ಡಿ ಉಂಟಾಗುತ್ತೆ. ಹಾಗೆ ಈ ತರದ ನಿವಾಸವನ್ನು ಕಾನೂನು ಬದ್ಧಗೊಳಿಸುವುದು, ಅಕ್ರಮ ವಲಸಿಗರನ್ನು ಗುರುತಿಸಲು ತೆಗೆದುಹಾಕಲು ಕೇಂದ್ರ ಸರ್ಕಾರದ ಪ್ರಯತ್ನಗಳನ್ನು ನಿರಾಶೆಗೊಳಿಸಿದಂತಾಗುತ್ತೆ. ಅಕ್ರಮ ವಲಸಿಗರನ್ನ ಹೊರಗೆ ಹಾಕ್ಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಂದು ತಾಕತ್ತಿಲ್ದಂಗೆ ಆಗುತ್ತೆ. ಅದ್ರ ಜೊತೆಗೆ ಆಂತರಿಕ ಭದ್ರತೆಗೆ ಸಂಬಂಧಿಸಿದ ವಿಷಯಗಳು ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಸರ್ಕಾರದ ವಿಶೇಷ ಅಧಿಕಾರ ವ್ಯಾಪ್ತಿ ಅಡಿ ಬರುತ್ತೆ. ಈಗಾಗಲೇ ಹೇಳಿದೆ ನಾನು, ಆಂತರಿಕ ಭದ್ರತೆ ಈ ದೇಶದ ಕೇಂದ್ರ ಸರ್ಕಾರಕ್ಕಿರುತ್ತೆ. ಅದನ್ನು ಇವರು ಅಡ್ಡಿಪಡಿಸ್ಲಿಕ್ಕೆ ಹೊರಟಿದ್ದಾರೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರ ವಿತರಣೆಯ ರಾಜ್ಯ ಮಟ್ಟದ ಕಾರ್ಯವಿಧಾನವು ಕೇಂದ್ರದ ಏಕರೂಪದ ಚೌಕಟ್ಟನ್ನು ದುರ್ಬಲಗೊಳಿಸಲಿದೆ. ಸರಿಯಾದ ಪೌರತ್ವ ಪರಿಶೀಲನೆ ಇಲ್ಲದ ಅಂತಹ ಪ್ರಮಾಣ ಪತ್ರ ನೀಡುವುದರಿಂದ ಅಕ್ರಮ ವಲಸಿಗರು ರಾಜ್ಯದಲ್ಲಿ ನೆಲೆಸಿ ಅಕ್ರಮ ಚಟುವಟಿಕೆಗಳಲ್ಲೂ ಕೂಡ ತೊಡಗುವ ಸಾಧ್ಯತೆ ಇದೆ. ಈಗಾಗಲೇ ನಾವು ನೋಡ್ತಾ ಇದೀವಿ, ಬೆಂಗಳೂರಲ್ಲಿ ಸಾಕಷ್ಟು ಜನ ವಿದೇಶದಿಂದ ಬಂದಿರುವಂತವ್ರು ಡ್ರಗ್ಸ್ ಗಳನ್ನ ಮಾರೋದನ್ನ ನಾವು ಕಂಟಿನ್ಯೂಸ್ ನೋಡ್ತಾ ಇರ್ತೀವಿ, ಯಾವತ್ತೂ ಕೂಡ ನೋಡ್ತಾ ಇರ್ತೀವಿ ನಾವು. ಆ ತರದ ಎಲ್ರಿಗೂ ಒಂದು ಇವರು ಮೊನ್ನೆ ಡಿ ಕೆ ಶಿವಕುಮಾರ್ ಅವರೊಂದು ಲೈಸೆನ್ಸ್ ಕೊಟ್ಟಂಗಾಗತ್ತೆ. ಅವ್ರನ್ನ ಹೆಂಗೆ ಇವರು ತಡೆ ಹಿಡಿಲಿಕ್ಕೆ ಸಾಧ್ಯ ಆಗುತ್ತೆ? ಸಮಾಜದ ಮೇಲೆ ಎಂತ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ನೋಡ್ಬೇಕು. ಕೇವಲ ಮತ ಬ್ಯಾಂಕಿಗೋಸ್ಕರ ಕೆಲಸ ಮಾಡಬೇಡಿ, ದೇಶದ ಆಂತರಿಕಗೂ ಕೂಡ ಯೋಚನೆ ಮಾಡಿ, ಸಾಮಾನ್ಯ ನಾಗರಿಕರ ಸುಭದ್ರತೆಗೂ ಕೂಡ ತಾವು ಕೆಲಸ ಮಾಡ್ರಿ ಅಂತ ನಾನು ಅವ್ರಿಗೆ ಇದನ್ ಮಾಡ್ತೀನಿ. ಶಾಶ್ವತ ನಿವಾಸ ಪ್ರಮಾಣ ಪತ್ರವು ರಾಷ್ಟ್ರೀಯ ಭದ್ರತೆ ಮತ್ತು ಸಂವಿಧಾನಕ್ಕೆ ಸುವ್ಯವಸ್ಥೆಗೆ ಗಂಭೀರ ಅಪಾಯವನ್ನು ಮತ್ತು ಬೆದರಿಕೆಗೆ ಕಾರಣ ಆಗಲಿದೆ. ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ PRC 2026 ಸಾಂವಿಧಾನಿಕ ಸಿಂಧುತ್ವವನ್ನು ಪರಿಶೀಲಿಸಲು ಕೇಂದ್ರ ಗೃಹ ಸಚಿವಾಲಯವು ಸಮರ್ಥ ಅಧಿಕಾರಿಯನ್ನು ನೇಮಿಸಬೇಕಾಗಿದೆ. ತಕ್ಷಣವೇ ಅಧಿಕಾರಿಗಳನ್ನ ನೇಮಿಸಿ ಅದರಲ್ಲಿ ಏನ್ ಆಗುಹೋಗುಗಳನ್ನ ಕೇಳಬೇಕು ಅಂತ ಕೂಡ ನಾವು ತಮ್ಮ ಮೂಲಕ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಸರಿಯಾದ ಮಾರ್ಗದರ್ಶನ ನೀಡಿ ನಿರ್ದೇಶಿಸಬೇಕು ಅಂತ ಕೂಡ ಗೃಹ ಇಲಾಖೆಗೆ ಮನವಿ ಮಾಡ್ಕೊಳ್ತೀವಿ. ಸಮರ್ಥ ಕೇಂದ್ರ ಸಂಸ್ಥೆಗಳ ಮೂಲಕ ಭಾರತೀಯ ಪೌರತ್ವದ ಸಮಗ್ರ ಪರಿಶೀಲನೆ ಇಲ್ಲದೆ ಯಾವುದೇ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ನೀಡಲಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಬೇಕಾಗಿದೆ. ಅಂದ್ರೆ ಕೇಂದ್ರ ಸರ್ಕಾರದ ಗಮನಕ್ಕೆ ತರದೇನೆ ಯಾವುದೇ ಕಾರಣಕ್ಕೂ ಇವರು ಕೊಡಬಾರದು ಅನ್ನೋದನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರ ಒಂದು ಖಚಿತತೆಯನ್ನ ಪಡಿಬೇಕು ಅಂತ ಈ ಮೂಲಕ ತಮ್ಮ ಮೂಲಕ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸಾಂವಿಧಾನಿಕ ಚೌಕಟ್ಟು, ರಾಷ್ಟ್ರೀಯ ಭದ್ರತೆ, ಭಾರತದ ಸಂವಿಧಾನದ ಅಡಿಯಲ್ಲಿ ಖಾತರಿಪಡಿಸಲಾದ ಸಮಾನತೆಯ ತತ್ವವನ್ನು ರಕ್ಷಿಸಲು ಅಗತ್ಯವಿರುವ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ದೂರಗಾಮಿ ಸಂವಿಧಾನಿಕ ಪರಿಣಾಮಗಳು ಮತ್ತು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಗಂಭೀರ ಕಾಳಜಿಗಳನ್ನು ಪರಿಗಣ